ರಾಗಿ ಹಿಟ್ಟಲ್ಲಿ ಮಾಡಿದ ಕ್ರಿಸ್ಪಿ ದೋಸೆ ಇವತ್ತಿನ ರೆಸಿಪಿ. ರಾಗಿ ದೇಹಕ್ಕೆ ತುಂಬ ತಂಪು ಹಾಗೂ ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತಿದ್ದದೆ. ಹಾಗಾಗಿ ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇವತ್ತಿನದು. ಒಂದು ದೊಡ್ಡ ಕಪ್ ನಾನಿಲ್ಲಿ ರಾಗಿ ಹಿಟ್ಟು ತೆಗೆದುಕೊಂಡಿದ್ದೇನೆ ನೋಡಿ. ಮಾರ್ಕೆಟಿಂದ ಇದು ತಂದ ರಾಗಿ ಹಿಟ್ಟು ದೊಡ್ಡ ಕಪ್ಪಲ್ಲಿ ನಾನು ತೆಗೆದುಕೊಂಡಿದ್ದೇನೆ. ಒಂದೇ ಕಪ್ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ. ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ. ಹಾಗೆಯೇ ಒಂದು ಅರ್ಧ ಕಪ್ಪಿನಷ್ಟು ಬೊಂಬಾಯಿ ರವೆ, ಸಜ್ಜಿಗೆ ಮಾಡುವಂಥ ರವೆ ಇದು. ಒಂದು ಚಮಚದಷ್ಟು ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1.5 ಟೀ ಸ್ಪೂನಷ್ಟು ಹಾಕಿದ್ದೇನೆ ನಾನು. ಇವಾಗ ಇದಕ್ಕೆ ನಾವೀಗ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸಲ ಮಿಕ್ಸ್ ಮಾಡುವ. ಒಮ್ಮೆಲೆ ನೀರು ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಸ್ವಲ್ಪವೇ ನೀರು ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ಇದಕ್ಕೆ ಸ್ವಲ್ಪ ನಾನೀಗ ಸಣ್ಣಗೆ ಕಟ್ ಮಾಡಿದ ಕರಿಬೇವು ಸಹ ಹಾಕ್ತೇನೆ. ಇದೊಂದು 15 ನಿಮಿಷ ಹಾಗೆ ಇಟ್ಟು ಬಿಡುವ. ಸ್ವಲ್ಪ ರವೆ ನೆನೆಯಬೇಕು. ಇದು ನೋಡಿ, ಸಣ್ಣಗೆ ಕಟ್ ಮಾಡಿದ ಗೇರು ಬೀಜದ ಹುಡಿ ಇದು. ಇದೊಂದು 2 ಚಮಚದಷ್ಟು ನಾನು ಹಾಕ್ತೇನೆ. ತುಂಬ ತಿನ್ನಲಿಕ್ಕೆ ಸಿಗುವಾಗ ತುಂಬ ಒಳ್ಳೆಯದಾಗ್ತದೆ. ಅದೇ ರೀತಿ ಒಂದು ಸಣ್ಣ ಚಮಚ ಸಣ್ಣಗೆ ಕಟ್ ಮಾಡಿದ ಶುಂಠಿ, ಹಾಗೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ. ಇದು ಕರಿಬೇವು, ಅದನ್ನು ಅಷ್ಟೇ ಕೈಯಲ್ಲಿ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೇನೆ ನಾನು. ನೋಡಿ, ಇದೊಂದು 2-3 ನಿಮಿಷ ಹಾಗೆ ಇಟ್ಟೆ ನಾನು. ಇದನ್ನು ಹಾಕಿ ಈಗ ದಪ್ಪ ಇದೆ. ಇದಕ್ಕೆ ಪುನಃ ಒಂದು 2 ಲೋಟದಷ್ಟು ನೀರನ್ನು ಹಾಕಬೇಕಾಗ್ತದೆ. ನೀರು ದೋಸೆಗೆ ನಾವು ಎಷ್ಟು ತೆಳುವಾಗಿ ಇಡ್ತೇವೆ ನೋಡಿ, ಅಷ್ಟೇ ತೆಳುವಾಗಿ ಇಡಬೇಕಾಗ್ತದೆ. ನೋಡಿ, ಇವಾಗ ಸರಿಯಾಗಿದೆ ನೋಡಿ, ತುಂಬ ತೆಳು ಇದೆ. ನೀರು ದೋಸೆ ಹೇಗೆ ಹಾಕ್ತೇವೆ ನೋಡಿ, ಅದೇ ರೀತಿ ಹಾಕೋದು ಇದನ್ನು ಸಹ. ಕಾವಲಿಗೆ ನಾನೀಗ ಸ್ವಲ್ಪ ಎಣ್ಣೆ ಹಚ್ಚಿದ್ದೇನೆ. ಒಮ್ಮೆ ಚೆನ್ನಾಗಿ ಕಾವಲಿ ಬಿಸಿ ಆಗಬೇಕು. ನಂತರ ಮಧ್ಯಮ ಹೀಟಲ್ಲಿಟ್ಟು ನೋಡಿ, ಈ ರೀತಿ ಚೆಲ್ಲಿದ ರೀತಿ ಕಾವಲಿಗೆ ಹಾಕ್ಬೋದು. ಅಥವಾ ಒಂದೇ ಸೈಡ್ ಕಾವಲಿಗೆ ಹಾಕಿ ಎಲ್ಲ ಕಡೆಯೂ ಕಾವಲಿಯನ್ನು ತಿರುಗಿಸಿದರೆ ದೋಸೆ ಹಾಕಲಿಕ್ಕೆ ಸುಲಭ ಆಗ್ತದೆ. ಕ್ರಿಸ್ಪ್ ಆಗಲಿಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ಎಣ್ಣೆ ಬೇಡ ಆದರೆ ಹಾಕದೆ ಸಹ ಇರ್ಬೋದು. ಒಮ್ಮೆ ತಿರುಗಿಸಿ ಹಾಕೋದು. ತಳಭಾಗ ಬೆಂದ ನಂತರ ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ ಇದು ದೋಸೆ ಮಾಡಲಿಕ್ಕೆ. ಅಷ್ಟೇ ರುಚಿ ಕೂಡ ಇದೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪ್ ಸಹ ಆಗ್ತದೆ ಇದು. ನಿಮಗೇನಾದರೂ ಕ್ರಿಸ್ಪ್ ಬೇಡ ಅನಿಸಿದರೆ, ಸ್ವಲ್ಪ ಸಾಫ್ಟ್ ಬೇಕನ್ನಿಸಿದ್ರೂ ಮಾಡಬಹುದು ಇದನ್ನು. ನೋಡಿ, ಒಂದು ದೋಸೆ ಹಾಕಿ ತೋರಿಸಿದ್ದೇನಲ್ಲ, ಇನ್ನೊಂದು ದೋಸೆ ಸಹ ಅದೇ ರೀತಿ ಹಾಕಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಹಾಕ್ಕೊಳ್ಬೋದು ಅಂತ. ನೋಡಿ, ನಿಮಗೇನಾದರೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಕಾಯಿ ಮೆಣಸಿನ ಚಟ್ನಿಯ ಜೊತೆ ಇದು ತುಂಬ ರುಚಿಯಾಗ್ತದೆ. ಹಾಗಾದರೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.